ಒಂದು ವರ್ಷದಲ್ಲಿ ಭಾರತೀಯರು ಫಾರಿನ್ ಟ್ರಿಪ್ಗಳಿಗೆ ಖರ್ಚು ಮಾಡೋದು 5.5 ಲಕ್ಷ ಕೋಟಿ ರೂಪಾಯಿ. 5.5 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ ಇಂಡಿಯನ್ಸ್ ಹೊರಗಡೆ ಹೋಗಿ. ಹಿಂದೊಂದು ಸಲ ಮನ್ ಕಿ ಬಾತ್ನಲ್ಲಿ ಮೋದಿ ಅದನ್ನೇ ಹೇಳಿದ್ರೆ, ಯಾಕೆ ಹೋಗ್ತೀರ ಅಲ್ಲಿಗೆ? ಈಗ ಸ್ಪೆಷಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಮಾಡ್ಕೋತಾರೆ, ಎಲ್ಲೆಲ್ಲೂ ಹೋಗಿ ಮದುವೆ ಮಾಡ್ಕೊಳ್ಳೋದು. ಇಂಡಿಯಾದಲ್ಲೂ ಅಂಥ ಜಾಗಗಳು ಬಹಳ ಇದ್ದಾವೆ. ಅಂದರೆ 5.5 ಲಕ್ಷ ಕೋಟಿ ರೂಪಾಯಿಗಳನ್ನು ಇಲ್ಲಿ ದುಡ್ದಲ್ಲಿ ಹೋಗಿ ಖರ್ಚು ಮಾಡಿ ಬರ್ತಿದ್ದಿರಲ್ಲ, ಆದರೆ ಅರ್ಧ ಇಲ್ಲೇ ಖರ್ಚಾದರೆ ಜಸ್ಟ್ ಇಮ್ಯಾಜಿನ್. 5.5 ಲಕ್ಷ ಕೋಟಿ ಪೈಕಿ 2.5-3 ಲಕ್ಷ ಕೋಟಿ ಇಂಡಿಯಾದಲ್ಲೇ ಖರ್ಚಾಗಕ್ಕೆ ಶುರು ಮಾಡಿದ್ರೆ, ಈಗ ಲಕ್ಷದ್ವೀಪಕ್ಕೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆದರೆ ಏನಾಗುತ್ತೆ? ಅಲ್ಲೂ ಒಳ್ಳೊಳ್ಳೆ ರೆಸಾರ್ಟ್ಗಳು ಬರ್ತವೆ, ಅಲ್ಲಿ ಜನರಿಗೊಂದು ದುಡಿಮೆ ಆಗುತ್ತೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಹಾಗೆ 5.5 ಲಕ್ಷ ಕೋಟಿ ಅಂದರೆ ಮಾಲ್ಡೀವ್ಸ್ GDPಯ 10 ಪಟ್ಟು ಹಣನ, 56,000 ಕೋಟಿ ಅವ್ರದ್ದು, 10 ಪಟ್ಟು ಅಂದರೆ 5.5 ಲಕ್ಷ ಕೋಟಿ ಹಣನ ಭಾರತೀಯರು ಫಾರಿನ್ಗೆ ಹೋಗಿ ತಿಂದು ಕುಡಿದು ಟಿಪ್ಸ್ ಕೊಟ್ಟು ಬರ್ತಾರೆ ಪ್ರತಿ ವರ್ಷ. 5.5 ಲಕ್ಷ ಕೋಟಿ, ಹ್ಯೂಜ್ ಅಮೌಂಟ್ ಇಟ್ ಈಸ್. ಅಂಥ ಮಾಲ್ಡೀವ್ಸ್ನ ಸಚಿವ ಸಂಪುಟದ 3 ಜನ ಸಚಿವರು ಭಾರತದ ಬಗ್ಗೆ ಹೀಗೆಲ್ಲ ಮಾತಾಡ್ತಾರಲ್ಲ. ಮಾಲ್ಡೀವ್ಸ್ ಇವತ್ತು ಬದುಕಿರೋದೇ ಭಾರತದಿಂದ. 1995 ಒಂದು ಹಾಸ್ಪಿಟಲ್ ಕಟ್ಟಿಸಿಕೊಡ್ತು ಭಾರತ, ಅಲ್ಲಿ ಇಂದಿರಾ ಗಾಂಧಿ ಮೆಮೋರಿಯಲ್ ಹಾಸ್ಪಿಟಲ್ ಅಂತ, ಸ್ವಂತ ಖರ್ಚಿನಲ್ಲಿ. 2017 ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮತ್ತೆ ಅದನ್ನು ನವೀಕರಣ ಮಾಡಿದ್ರು. ಅದರ ಜೊತೆಗೆ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ಟಿಸಿಕೊಡ್ತು ಭಾರತ. 2020 6.2 ಟನ್ ಮೆಡಿಕಲ್ ಏಡ್ ಕೊಡ್ತು ಮಾಲ್ಡೀವ್ಸ್ಗೆ. 2020 600 ಟನ್ ಆಹಾರ ಸಾಮಗ್ರಿಗಳನ್ನು ಕಳಿಸ್ತು, ಮೆಡಿಕಲ್ ಕಿಟ್ಗಳನ್ನು ಕಳಿಸ್ತು. ಯಾವಾಗ? ಕೊರೋನಾ ಪೀರಿಯಡ್ನಲ್ಲಿ, ಕೊರೋನಾ ತೊಂದರೆ ಆದಾಗ. ಯಾಕೆ? ಪ್ರವಾಸೋದ್ಯಮದ ಮೇಲೆ ಇದ್ದವ್ರಿ. ಕೊರೋನಾ ಎಲ್ಲ ಲಾಕ್ಡೌನಾಗಿ ಯಾರೂ ಟೂರಿಸ್ಟ್ ಹೋಗಲಿಲ್ಲ ಅಂದರೆ ಹೆಂಗೆ ಬದುಕ್ತಾರೋ ಅವ್ರು ಪಾಪ. ಭಾರತ ವ್ಯಾಕ್ಸಿನ್ ತಯಾರಿಸ್ತು. ಆ ಕ್ಷಮತೆ ಪ್ರಪಂಚದ ಎಲ್ಲ ದೇಶಗಳಿಗೂ ಇರಲಿಲ್ಲ. ನಾವು ವ್ಯಾಕ್ಸಿನ್ ತಯಾರಿಸಿದಾಗ ವ್ಯಾಕ್ಸಿನ್ನನ್ನು ಒಂದು ಬಾಕ್ಸಿಗೆ ಹಾಕಿ, ಬಾಕ್ಸ್ ಮೇಲೆ ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ ಅಂತ ಬರೆದು ಕಳಿಸಿದ್ವಲ್ಲ ವಿದೇಶಗಳಿಗೆ. ಹಾಗೆ 30,000 ಡೋಸ್ಗಳನ್ನು ಭಾರತ ಮಾಲ್ಡೀವ್ಸಿಗೆ ಕೊಡ್ತು ಕೆಲವೇ ಗಂಟೆಗಳಲ್ಲಿ. ನಾವು ವಿದೇಶಗಳಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ವ್ಯಾಕ್ಸಿನ್ ಕೊಡ್ತೀವಿ ಅಂತ ನಿರ್ಧಾರ ತಗೊಂಡ ಕೆಲವೇ ಗಂಟೆಗಳಲ್ಲಿ 30,000 ಡೋಸ್ಗಳನ್ನು ಕಳಿಸ್ತು ಅಲ್ಲಿಗೆ. ಭಾರತ 4,000 ಕೋಟಿ ಇನ್ವೆಸ್ಟ್ ಮಾಡಿದೆ ಮಾಲ್ಡೀವ್ಸ್ನಲ್ಲಿ. 800 ಕೋಟಿ ಅವ್ರಿಗೆ ಏಡ್ಸ್ ಕೊಟ್ಟಿದೆ, ಅಂದರೆ ಸಹಾಯಧನ ಕೊಟ್ಟಿದೆ. 3,200 ಕೋಟಿ ರೂಪಾಯಿ ಸಾಲ ಕೊಟ್ಟಿದೆ ಭಾರತ ಆ ದೇಶಕ್ಕೆ. 1972 ನಡ್ಕೊಂಡು ಬರ್ತಾ ಇರೋದು ಇದು. 10 ಕೋಟಿ ರೂಪಾಯಿ 1972 ಕೊಟ್ಟರು. 2010 ರಕ್ಷಣಾ ಒಪ್ಪಂದದ ಭಾಗವಾಗಿ ಹೆಲಿಕಾಪ್ಟರ್ ಕೊಟ್ಟರು. 2013 ಇನ್ನೊಂದು ಹೆಲಿಕಾಪ್ಟರ್ ಕೊಟ್ಟರು ಅವ್ರಿಗೆ. ನೆನಪಿಟ್ಕೊಳ್ಳಿ, ಮಾಲ್ಡೀವ್ಸ್ ಸೇನೆ ಹತ್ರ ಇರೋದು 2 ಹೆಲಿಕಾಪ್ಟರ್, 1 ವಿಮಾನ. 3 ಇಂಡಿಯಾನೇ ಕೊಟ್ಟಿರೋದು. 3 ಕೊಟ್ಟಿರೋದು ಇಂಡಿಯಾನೇ. 2018 2022 ತನಕ 1,100 ಕೋಟಿ ರೂಪಾಯಿ ಹೆಲ್ಪ್ ಮಾಡಿದೆ ಭಾರತ. ಹಾಸ್ಪಿಟ್ಲು, ಕ್ರಿಕೆಟ್ ಸ್ಟೇಡಿಯಮ್ಮು, ಬ್ರಿಡ್ಜ್ ಕಟ್ಸೋಕ್ಕೆ, ರೋಡ್ ನಿರ್ಮಾಣ ಮಾಡೋಕ್ಕೆ 1,100 ಕೋಟಿ ರೂಪಾಯಿ. ಅಂಥ ದೇಶ ಬದುಕಿರೋದೇ ಪ್ರವಾಸೋದ್ಯಮದ ಮೇಲೆ. ಮತ್ತು ಭಾರತೀಯ ಪ್ರವಾಸಿಗಳ ಸಂಖ್ಯೆ ಬಹಳ ದೊಡ್ಡದಿದೆ ಅಲ್ಲಿ. ನಿಮಗೆ ಎಕ್ಸಾಕ್ಟ್ ನಂಬರ್ ಸಿಗ್ತಾ ಇದೆ ನೋಡಿ. 2014 90,474 ಜನ ಭಾರತೀಯರು ಮಾಲ್ಡೀವ್ಸ್ಗೆ ಹೋದರು. ವೈ ಇಸ್ ಇಟ್ ಬಿಗ್ ಅಂದರೆ, ಅವ್ರು ಹೋಗ್ತಾರೆ, ಅಲ್ಲೊಂದು ರೂಮ್ ಬುಕ್ ಮಾಡ್ತಾರೆ, ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಅಲ್ಲಿನ ಸ್ಥಳೀಯ ಕ್ಯಾಬ್ಗಳಲ್ಲಿ ಓಡಾಡ್ತಾರೆ. 90,474 ಜನ 2014. 2019 1,66,030 ಜನ ಹೋದರು. 2020 ಲಾಕ್ಡೌನ್ ಆಯಿತು, ಪ್ರವಾಸೋದ್ಯಮ ಇಲ್ಲ. 2021 ಓಪನ್ ಆದ ತಕ್ಷಣ ನೋಡಿ ಅಲ್ಲಿ ಭಾರತೀಯರ ಸಂಖ್ಯೆ ಹೋದವರು 2,91,000 ಭಾರತೀಯರು. 9,000 ಕಡಿಮೆ 3 ಲಕ್ಷಕ್ಕೆ 2,91,000 ಭಾರತೀಯರು ಹೋದರು 2021. 2022 2,41,000 ಜನ. 2023 2,09,198 ಭಾರತೀಯರು ಮಾಲ್ಡೀವ್ಸ್ ಪ್ರವಾಸ ಮಾಡಿದ್ದಾರೆ. ಮಾಲ್ಡೀವ್ಸ್ಗೆ ಇವತ್ತಿಗೂ ಭೇಟಿ ಕೊಡುವ ವಿದೇಶಿಯರ ಪೈಕಿ ಅತಿ ದೊಡ್ಡ ಸಂಖ್ಯೆ ಭಾರತೀಯರದ್ದು. ಹೀಗಿದ್ದಾಗ ಹೋದ ವರ್ಷ ಎಲೆಕ್ಷನ್ ನಡೀತಲ್ಲಿ. ಅಲ್ಲೊಂದು ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಪಕ್ಷ ಇದೆ. ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್, PNC.
ಅವರು ಎಲೆಕ್ಷನ್ನಿಗೆ ಅಜೆಂಡಾ ಇಟ್ಕೊಂಡಿದ್ದೇ ಇಂಡಿಯಾ ಔಟ್ ಅಂತ. ಭಾರತದ ಪ್ರಭಾವ ಮಾಲ್ಡೀವ್ಸ್ನಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ, ನಾವು ಅಧಿಕಾರಕ್ಕೆ ಬಂದರೆ ಭಾರತದ ಪ್ರಭಾವವನ್ನು ತಗ್ಗಿಸ್ತೀವಿ ಅಂತ. ಅಂದರೆ ಅವ್ರದ್ದು ಅಲಿಗೇಷನ್ ಏನಂದರೆ ಮಾಲ್ಡೀವ್ಸ್ ನಡೀತಾ ಇರೋದೇ ಭಾರತ ಹೇಳ್ದಂಗೆ. ಭಾರತ ಒಂದಷ್ಟು ಜನ ಸೈನಿಕರನ್ನಿಟ್ಟಿತ್ತು, ಒಂದು ಸಣ್ಣ ಸೇನಾ ನೆಲೆ ಇತ್ತಲ್ಲಿ. ಸೇನಾ ನೆಲೆ ಇದ್ದದ್ದು ಯಾಕಪ್ಪ ಅಂದರೆ ನಾವು ನಿಮ್ಗೆ ಹೆಲಿಕಾಪ್ಟರ್ ಕೊಟ್ಟಿದ್ದೀವಿ, ವಿಮಾನ ಕೊಟ್ಟಿದ್ದೀವಿ, ಅವುಗಳ ಮೇಂಟೆನೆನ್ಸ್ ಮಾಡ್ಕೋಬೇಕು. ನಿಮ್ಮ ಮಿಲಿಟ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದವರೇ ನಾವು ಅಂತ. ಅವ್ರು ಮಿಲಿಟ್ರಿ ಟ್ರೈನಿಂಗ್ ಆಗೋದೇ ಭಾರತೀಯ ಸೈನಿಕರ ಕೈಯಲ್ಲಿ. ಒಂದು 70 ಜನ ಸೇನಾ ನೆಲೆ, ಆ ಸೇನಾ ನೆಲೆಯಲ್ಲಿ ಬಂದ್ ಮಾಡಿಸ್ತೀವಿ, ಹೊರಗಡೆ ಹಾಕ್ತೀವಿ, ಭಾರತವನ್ನು ದೂರ ಇಡ್ತೀವಿ ನಾವು. ಇಂಡಿಯಾ ಔಟ್ ಅಭಿಯಾನ ಅಂತ ಒಂದು ಅಭಿಯಾನ ಮಾಡಿದ್ರು ಅವರು, ಮೊಹಮ್ಮದ್ ಮೈಸ್ ಅಂತ. ಭಾರತ ವಿರೋಧಿ ಅಭಿಯಾನ, ಎಲೆಕ್ಷನಲ್ಲಿ ಪ್ರಚಾರನೇ ಅದು. ಭಾರತೀಯ ಸೇನೆ ಮಾಲ್ಡೀವ್ಸ್ನಿಂದ ಹೊರಗೆ ಹೋಗಬೇಕು ಅಂತ. 2023 ಸೆಪ್ಟೆಂಬರ್ನಲ್ಲಿ 54%, ಮೋರ್ ದೆನ್ ಹಾಫ್ ವೋಟ್ ಆತ ತಗೊಂಡ, ಮೊಹಮ್ಮದ್ ಮೈಸ್. ಅದು ಹೆಂಗೆ ಕ್ಯಾಂಪೇನ್ ಮಾಡಿಬಿಟ್ರು ಅಂದರೆ, ಇಮ್ಮಿಡಿಯೇಟಾಗಿ ನಮ್ಮ ದೇಶವನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ, ಇಲ್ಲದೆ ಹೋದರೆ ಭಾರತ ಮಾಲ್ಡೀವ್ಸ್ನ ವಶಕ್ಕೆ ತಗೊಂಡು ಬಿಡುತ್ತೆ ಅಂತ. ನಮ್ಮದು ಸಾರ್ವಭೌಮ ದೇಶವಾಗಿರೋದಿಲ್ಲ, ಭಾರತ ಅದನ್ನು ನಮ್ಮ ದೇಶವನ್ನು ಕಾಲನೈಸ್ ಮಾಡ್ಕೊಂಡು ಬರುತ್ತೆ, ನಾವು ಭಾರತದ ವಸಾಹತ ಆಗಿಬಿಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲೇ ಭಾರತ ಕ್ಲಿಯರಾಗಿ ಹೇಳ್ತು, ಅಂಥ ಯಾವ ಉದ್ದೇಶವೂ ನಮಗಿಲ್ಲ ಅಂತ. ಬರೀ 77 ಇಂಡಿಯನ್ ಸೋಲ್ಜರ್ಸ್ ಇದ್ದಾರಲ್ಲಿ, ಒಂದು ಸೇನಾ ನೆಲೆ ಮಾಲ್ಡೀವ್ಸ್ನ ಮಾಲೆಯಲ್ಲಿ. 2 ಧ್ರುವ ಹೆಲಿಕಾಪ್ಟರ್ ಕೊಟ್ಟಿದ್ದೀವಿ ಮತ್ತು ಕೆಲವು ಡ್ರೋನ್ಗಳನ್ನು ಕೊಟ್ಟಿದ್ದೀವಿ, ಅದರ ಮೇಂಟೆನೆನ್ಸ್ ಮಾಡ್ತಾರೆ. ಜೊತೆಗೆ ಭಾರತೀಯ ಸೈನ್ಯದ ವೈದ್ಯರುಗಳು ಅಲ್ಲಿನ ಜನರಿಗೆ ಮೆಡಿಕಲ್ ಏಡ್ ಕೊಡ್ತಾರೆ. ಆ ಕಾರಣಕ್ಕೆ ಅದನ್ನು ದೊಡ್ಡ ಬವಾಲ್ ಮಾಡ್ಕೊಂಡು ಚುನಾವಣಾ ಪ್ರಚಾರ ಮಾಡಿ ಚುನಾವಣೆ ಗೆದ್ದುಬಿಡ್ತು. ಗೆಲ್ಸಿದ್ದು ಯಾರು? ಆ ಮನುಷ್ಯನ ಹಿಂದೆ ನಿಂತ್ಕೊಂಡಿದ್ದು ಯಾರು? ಚೀನಾ ಮತ್ತು ಟರ್ಕಿ. ಚೀನಾ ಮತ್ತು ಟರ್ಕಿಗಳ ಸೇರಿಕೊಂಡು ಅಲ್ಲಿನ ಕಾಂಗ್ರೆಸ್ ಪಕ್ಷದಿಂದ ಇಂಡಿಯಾ ಔಟ್ ಅಭಿಯಾನವನ್ನು ಮಾಡಿಸಿದ್ವು. ಮಾಲ್ಡೀವ್ಸು ಸ್ಟ್ರಾಟಜಿಕಲಿ ಬಹಳ ಅತ್ಯದ್ಭುತವಾದ ಪೊಸಿಷನ್ನಲ್ಲಿದೆ. ಸ್ಟ್ರಾಟಜಿಕಲಿ ಹಿಂದೂ ಮಹಾಸಾಗರದಲ್ಲಿ ಅಂಥದ್ದೊಂದು ದೇಶ ನಮ್ಮ ಹಿಡಿತಕ್ಕೆ ಸಿಕ್ಕಿಬಿಟ್ರೆ, ನಮ್ಮದೊಂದು ಸೇನಾ ನೆಲೆ ಅಲ್ಲಿದ್ದರೆ, ನಮ್ಮ ಹಡಗುಗಳಿಗೆ, ವ್ಯಾಪಾರಿ ಹಡಗುಗಳಿಗೆ ಸಪೋರ್ಟ್ ಸಿಕ್ಕರೆ ವ್ಯಾಪಾರ ಅದ್ಭುತವಾಗುತ್ತೆ ಮತ್ತು ಭಾರತದ ಮೇಲೆ ದಕ್ಷಿಣದಿಂದ ಒಂದು ಕಣ್ಣಿಟ್ಕೊಂಡಿಡಬಹುದು ಅಂತ ಚೀನಾದ ಲೆಕ್ಕಾಚಾರ. ಶ್ರೀಲಂಕಾಕ್ಕೆ ಹೆಂಗೆ ಸಾಲ ಕೊಟ್ಟು ಹಾಳು ಮಾಡ್ತಲ್ಲ ಚೀನಾ, ಹಂಗೆ ಮಾಲ್ಡೀವ್ಸ್ಗೂ ಕೊಡೋಕ್ಕೆ ಶುರು ಮಾಡ್ತು. 5 ಲಕ್ಷ ಜನಸಂಖ್ಯೆ ಇರೋ ದೇಶಕ್ಕೆ $3.5 ಬಿಲಿಯನ್ ಲೋನ್ ಕೊಟ್ಟಿದೆ ಚೀನಾ. $3.5 ಬಿಲಿಯನ್ ಲೋನ್ ಕೊಟ್ಟಿದ್ದಾರೆ ಅವರು. ಆ ಲೋನ್ ಕೊಟ್ಟು ಒಂದು ಕ್ಯಾಂಪೇನ್ ಮಾಡಿಸಿ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಅದಕ್ಕೆ ಟರ್ಕಿ ಕೂಡ ಕೈ ಜೋಡಿಸ್ತು. ಎಲ್ಲ ಆದಮೇಲೆ ಮೊಹಮ್ಮದ್ ಮೈಸ್ ಎಲೆಕ್ಷನ್ ಗೆದ್ದ. ಸಾಮಾನ್ಯವಾಗಿ ಇಷ್ಟು ವರ್ಷ ಪ್ರತಿ ಎಲೆಕ್ಷನ್ ಆದ ತಕ್ಷಣ ಆರಿಸಿ ಬಂದಂಥವರು ಮೊದಲ ಭೇಟಿಯನ್ನು ಭಾರತಕ್ಕೆ ಕೊಡ್ತಿದ್ರು. ಮೊಹಮ್ಮದ್ ಮೈಸ್ ಮೊದಲಿಗೆ ಹೋಗಿದ್ದು ಟರ್ಕಿಗೆ, ಟರ್ಕಿಯಿಂದ ಚೀನಾಗೆ, ಭಾರತಕ್ಕೆ ಬಂದಿಲ್ಲ ಇನ್ನು. ಅಂದರೆ ಹಲವು ದಶಕಗಳಿಂದ ನಡ್ಕೊಂಡು ಬಂದ ಒಂದು ಸಂಪ್ರದಾಯ ಮುರಿದು, ಅದೇನು ಮುರಿಯೋದು ದೊಡ್ಡ ವಿಷಯ ಅಂತಲ್ಲ, ಬಟ್ ಒಂದು ಸಂಪ್ರದಾಯ ಮುರಿದು ಈಗ ಲುಕ್ ಚೀನಾ ಅನ್ನೋ ಪಾಲಿಸಿನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಮಾಲ್ಡೀವ್ಸು ಇತಿಹಾಸ ಮರಿಬಾರ್ದು. 1988 ನವೆಂಬರ್ನಲ್ಲಿ ಆಪರೇಷನ್ ಕ್ಯಾಕ್ಟಸ್ ಅಂತ ಭಾರತೀಯ ಸೇನೆ ಒಂದು ಆಪರೇಷನ್ ಮಾಡಿತು. LTTE ಭಯೋತ್ಪಾದಕತೆ ಪೀಕ್ನಲ್ಲಿದ್ದಂಥ ಸಂದರ್ಭ ಅದು. ಒಂದು 200 ಜನ LTTE ಟೆರರಿಸ್ಟ್ಗಳು ಅಲ್ಲೇ ಮಾಲ್ಡೀವ್ಸ್ನ ಕೆಲವು ಉದ್ಯಮಿಗಳು, ಅಲ್ಲಿನ ವಿಪಕ್ಷಗಳವರದು ಕುಮ್ಮಕ್ಕಿನಿಂದ ಒಂದು 200 ಜನ LTTE ಟೆರರಿಸ್ಟ್ಗಳ ಬೋಟ್ ಹತ್ಕೊಂಡು ಮಾಲ್ಡೀವ್ಸ್ಗೆ ಹೋಗ್ಬಿಡ್ತಾರೆ. ಶ್ರೀಲಂಕಾದಿಂದ ಹತ್ತಿರ ಅವರಿಗೆ ಅದು. ಮಾಲ್ಡೀವ್ಸ್ಗೆ ಹೋಗಿ ಅದರ ಮೇಲೆ ಆಕ್ರಮಣ ಘೋಷಿಸಿಬಿಡ್ತಾರೆ. ಮಾಲ್ಡೀವ್ಸ್ ಸಹಾಯ ಕೇಳುತ್ತೆ ಭಾರತದ್ದು, ಹಿಂಗಾಗ್ಬಿಟ್ಟಿದೆ, ನಮಗೆ ಮಿಲಿಟ್ರಿ ಬೇಕು ಅಂತ. ಸಹಾಯ ಕೇಳಿದ 9 ತಾಸಿನಲ್ಲಿ ಮಿಲಿಟ್ರಿ ಆಪರೇಷನ್ ಶುರು ಮಾಡಿದ್ರು. ಮಿಲಿಟ್ರಿ ಆಪರೇಷನ್ ಶುರು ಮಾಡಿದ 9 ತಾಸಿನಲ್ಲಿ ಎಲ್ಲ ಭಯೋತ್ಪಾದಕರ ಕಥೆಯನ್ನು ಭಾರತ ಮುಗಿಸ್ತು. 18 ತಾಸಿನಲ್ಲಿ ವಿ ಸೇವ್ಡ್ ಮಾಲ್ಡೀವ್ಸ್ ಫ್ರಮ್ LTTE ಟೆರರಿಸ್ಟ್ಸ್. ಆಪರೇಷನ್ ಕ್ಯಾಕ್ಟಸ್ ಅಂತ ಕರೀತಾರೆ ಅದಕ್ಕೆ. 1965 ಮಾಲ್ಡೀವ್ಸ್ಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿತ್ತು. 1968ರಲ್ಲಿ ಮಾಲ್ಡೀವ್ಸ್ ಒಂದು ಸ್ವತಂತ್ರ ದೇಶ ಆಯಿತು.
1978ರಲ್ಲಿ ಸ್ವತಂತ್ರ ದೇಶ ಆದ 10 ವರ್ಷಗಳ ನಂತರ ಅಲ್ಲೊಂದು ಜನರಲ್ ಎಲೆಕ್ಷನ್ ನಡೀತು. ಅಧ್ಯಕ್ಷ ಆಯ್ಕೆಯಾಗ್ತಾರೆ ಅಬ್ದುಲ್ ಗಯೂಮ್ ಅಂತ. 1978ರಿಂದ 2008ರ ತನಕನೂ ಅಬ್ದುಲ್ ಗಯೂಮ್ ಅಧ್ಯಕ್ಷರಾಗಿದ್ದರು. ಅವರ ಸರ್ಕಾರ ಕಿತ್ತೆಸೆಯೋದಕ್ಕೆ 3 ಸಲ ಪ್ರಯತ್ನಗಳು ನಡೀತವೆ. 1980 ಒಂದು ಸಲ, 1983 ಒಂದು ಸಲ, 1988 ಒಂದು ಸಲ. ಇವರೇ ಅಬ್ದುಲ್ ಗಯೂಮ್. 3 ಎಫರ್ಟ್ಗಳು ನಡೀತವೆ ಅವರ ಸರ್ಕಾರ ಕಿತ್ತೆಸೆಯೋದಕ್ಕೆ. ಕೊನೆ ಎಫರ್ಟ್ ಆಯ್ತಲ್ಲ 1988ಅಲ್ಲಿ, LTTE ಟೆರರಿಸ್ಟ್ಗಳು ನವೆಂಬರ್ 3ನೇ ತಾರೀಕು ಒಂದು ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡ್ತಾರೆ. ಮಾಲ್ಡೀವ್ಸ್ನಲ್ಲೊಬ್ಬ ಉದ್ಯಮಿ ಇದ್ದ, ಇಂಡಸ್ಟ್ರಿಯಲಿಸ್ಟ್, ಅಬ್ದುಲ್ಲಾ ಲುತಾಫಿ. ಅವನು LTTEಗೆ ದುಡ್ಡು ಕೊಟ್ಟು ದಾಳಿ ನೀವು ನಮ್ಮ ಮೇಲೆ ದಾಳಿ ಮಾಡಿ ಅಂತ. ಸಿಕ್ಕ ಆಸಿಫ್ ಇಸ್ಮಾಯಿಲ್ ಮಲ್ಲಿಕ್ ಜೊತೆಗೆ ಮಾಸ್ಟರ್ ಪ್ಲಾನ್ ಮಾಡ್ತಾನೆ ಅಂತ. ಶ್ರೀಲಂಕಾದಿಂದ ಬೋಟ್ ಹತ್ಕೊಂಡು 200 ಜನ ಭಯೋತ್ಪಾದಕರು ನುಗ್ಗುತ್ತಾರೆ ಮಾಲ್ಡೀವ್ಸಿಗೆ ನುಗ್ಗಿಬಿಡ್ತಾರೆ. ಅದಕ್ಕಿಂತ ಮುಂಚೆ ಮಾಲ್ಡೀವ್ಸ್ ಇಮ್ಮಿಡಿಯೇಟಾಗಿ ಭಾರತದ ಸಹಾಯ ಕೇಳಲಿಲ್ಲ. ಫಸ್ಟ್ ಕೇಳಿದ್ದು, ಮುಂಚೆ ಎಲ್ಲ ರೀತಿಯಿಂದನೂ ಪ್ರಯತ್ನ ಮಾಡ್ತಾರೆ ಅವರು, ಬೇರೆ ಯಾವ್ಯಾವ ದೇಶದಿಂದ ಸಹಾಯ ಬರಬಹುದು ಅಂತ. ಎಲ್ಲ ದೇಶಗಳು ಅಮೇರಿಕಾ, ಇಂಗ್ಲೆಂಡು ಎಲ್ಲರನ್ನೂ ಕೇಳ್ತಾರೆ. ಆ್ಯಕ್ಚುಲಿ ಅವತ್ತು ಮಾಲ್ಡೀವ್ಸ್ನ ಅಧ್ಯಕ್ಷ ಭಾರತಕ್ಕೆ ಬರಬೇಕಾಗಿತ್ತು. ಅದೇನೇನೋ ಆಗಿ ಅದು ಕ್ಯಾನ್ಸಲ್ ಆಗುತ್ತೆ. ರಾಜೀವ್ ಗಾಂಧಿ ಅವರು ಏನೋ ಕಲ್ಕತ್ತಾಗೆ ಹೋಗಬೇಕಾಗಿ ಬಂತು. ಅವ್ರನ್ನ ಕರ್ಕೊಂಬರೋದಕ್ಕೆ ಇಂಡಿಯಾದಿಂದ ಒಂದು ಫ್ಲೈಟ್ ಹೋಗಿರುತ್ತೆ. ಆಮೇಲೆ ಇಲ್ಲ ಅದು ಕ್ಯಾನ್ಸಲ್ ಆಗಿದೆ ಅಂತ ಫ್ಲೈಟ್ ವಾಪಸ್ ಬರುತ್ತೆ. ಅದೇ ಟೈಮಿಗೆ ಅಲ್ಲಿ ಅಟ್ಯಾಕ್ ಆಗುತ್ತೆ. ಒಂದು ಕಡೆಯಿಂದ ಟೆರರಿಸ್ಟ್ಗಳು ಪೋರ್ಟ್ಗಳು, ಏರ್ಪೋರ್ಟ್ಗಳು, ಗೌರ್ಮೆಂಟ್ ಆಫೀಸರು, ರೇಡಿಯೋ ಸ್ಟೇಷನ್ನು ಎಲ್ಲವನ್ನೂ ವಶಕ್ಕೆ ತೆಗೆದುಕೊಳ್ತಾ ಬರ್ತಾರೆ ಒಂದು ಕಡೆಯಿಂದ. ಇನ್ನೇನು ಅಧ್ಯಕ್ಷರ ಮನೆಗೆ ಅವರು ನುಗ್ಗೇ ಬಿಡ್ತಾರೆ, ಅಬ್ದುಲ್ ಗಯೂಮ್ ಮನೆಗೆ ನುಗ್ಗು ಬಿಡ್ತಾರೆ ಅನ್ನೋ ಸಿಚುವೇಶನ್ ಬಂದಾಗ ಅಲ್ಲಿಂದ ಎಸ್ಕೇಪ್ ಆಗಿ ಇನ್ನೊಂದು ದ್ವೀಪಕ್ಕೆ ಅಧ್ಯಕ್ಷರು ಹೋಗ್ತಾರೆ, ಸುರಕ್ಷಿತದ ದ್ವೀಪಕ್ಕೆ ಹೋಗ್ತಾರೆ. ಅಧ್ಯಕ್ಷರ ಮನೆಗೆ, ಆ ದೇಶದ ಅಧ್ಯಕ್ಷರ ಮನೆಗೆ ಟೆರರಿಸ್ಟ್ಗಳ ನುಗ್ಗಿ ಅಲ್ಲಿ ಎಜುಕೇಷನ್ ಮಿನಿಸ್ಟರ್ ಇರ್ತಾರೆ, ಎಜುಕೇಷನ್ ಮಿನಿಸ್ಟ್ರನ್ನ ವಶಕ್ಕೆ ಪಡಿತಾರೆ. ತಕ್ಷಣ ಅಬ್ದುಲ್ ಗಯೂಮ್ ಶ್ರೀಲಂಕಾದ ಸಹಾಯ ಕೇಳ್ತಾರೆ. ಟೆರರಿಸ್ಟ್ ಬಂದಿದ್ದು ಶ್ರೀಲಂಕಾದಿಂದ, LTTE ಅವರು. ಬಟ್ ಶ್ರೀಲಂಕಾದ ಮಿಲಿಟರಿ ಸಹಾಯಕ್ಕೆ ಬನ್ನಿ ಅಂತಾರೆ, ಬರಲಿಲ್ಲ. ಪಾಕಿಸ್ತಾನ ಕೇಳ್ತಾರೆ, ಸಹಾಯಕ್ಕೆ ಬನ್ನಿ, ಬರಲಿಲ್ಲ. ಸಿಂಗಪುರ್ಗೆ ಕೇಳ್ತಾರೆ, ಸಹಾಯಕ್ಕೆ ಬನ್ನಿ, ಬರಲಿಲ್ಲ. ಅಮೇರಿಕನ್ ಕೇಳ್ತಾರೆ, ಇಂಥ ಸಿಚುವೇಶನ್ ಬಂದಿದೆ, ನಮಗೆ ನಿಮ್ಮ ಸಹಾಯ ಬೇಕು. ಅಮೇರಿಕ ಹೇಳುತ್ತೆ, ಸಹಾಯ ಮಾಡೋದಕ್ಕೆ ನಾವು ತಯಾರಿದ್ದೀವಿ, ಬಟ್ ನಮ್ಮ ಸೈನ್ಯ ನಿಮ್ಮ ದೇಶಕ್ಕೆ ತಲುಪೋದಕ್ಕೆ 3 ರಿಂದ 4 ದಿವಸ ಟೈಮ್ ಬೇಕಾಗತ್ತೆ ಅಂತಾರೆ. 3-4 ದಿವಸ ಟೈಮ್ ಬೇಕಾಗತ್ತೆ ಅಂತ. ಬ್ರಿಟನ್ನಿನ ಸಹಾಯ ಕೇಳ್ತಾರೆ. ಬ್ರಿಟನ್ ಹೇಳುತ್ತೆ, ಪಕ್ಕದಲ್ಲೇ ಭಾರತ ಇದೆಯಲ್ಲ, ಅವ್ರನ್ನ ಯಾಕೆ ನೀವು ಕೇಳೋದಿಲ್ಲ ಅಂತ. ಪಕ್ಕದಲ್ಲೇ ಇದೆಯಲ್ಲ ಭಾರತ, ಅವ್ರನ್ನ ಸಹಾಯ ಕೇಳಿ ಅಂತ. ತಕ್ಷಣ ಅಬ್ದುಲ್ ಗಯೂಮ್ ರಾಜೀವ್ ಗಾಂಧಿ ಅವರಿಗೆ ಮಾತಾಡೋದು, ಹಿಂಗಾಗಿದೆ ಸಿಚುವೇಶನ್ನು, ನಮ್ಮ ಸಹಾಯಕ್ಕೆ ಬನ್ನಿ. ರಾಜೀವ್ ಗಾಂಧಿ ಸಹಾಯಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಭಾರತೀಯ ಸೇನೆ ಕೂತ್ಕೊಂಡು ಒಂದು ಪ್ಲ್ಯಾನ್ ತಯಾರು ಮಾಡುತ್ತೆ, ಏನು ಮಾಡಬೇಕು ಅಂತ. ಏನು ಮಾಡೋಕ್ಕಾಗತ್ತೆ? ಫ್ಲೈಟ್ನಲ್ಲಿ ಹೋಗಿ ನಮ್ಮ ಸೈನ್ಯ ಇಳಿಬೇಕಲ್ಲಿ, ಇಳಿದ ಮೇಲೆ ತಾನೇ ಆಪರೇಷನ್ ಶುರುವಾಗೋದು. ಫ್ಲೈಟ್ ಇಳಿಬೇಕು ಅಂದರೆ ಅಲ್ಲಿ ಇದ್ದದ್ದೇ ಒಂದು ಏರ್ಪೋರ್ಟು, ಆ ಏರ್ಪೋರ್ಟನ್ನು ಟೆರರಿಸ್ಟ್ ತಮ್ಮ ವಶಕ್ಕೆ ತಗೊಂಡ್ಬಿಟ್ಟಿದ್ರು. ಅಲ್ಲಿನ ಏರ್ಪೋರ್ಟೇ ಟೆರರಿಸ್ಟ್ಗಳ ವಶದಲ್ಲಿತ್ತು. ಏನು ಮಾಡೋಕ್ಕಾಗತ್ತೆ? ಹೆಂಗೆ ಕಳಿಸೋದು ಸೈನ್ಯ? ಇಲ್ಲಪ್ಪ, ಹಡಗು ಹತ್ಕೊಂಡು ಹೋಗಬೇಕು ಅಂದರೆ ಅದಕ್ಕೂ 3-4 ದಿವಸ ಟೈಮ್ ಆಗುತ್ತೆ. ಹಡಗು ಹೋಗಿ ರೀಚ್ ಆಗಬೇಕಲ್ಲ ಮಾಲ್ಡೀವ್ಸ್ಗೆ. ಭಾರತೀಯ ಸೇನೆ ಸೈನಿಕರನ್ನ ಏರ್ ಡ್ರಾಪ್ ಮಾಡಿತು. ಇಲ್ಲಿಂದ ತಗೊಂಡೋಗಿ ಪ್ಯಾರಾಶೂಟ್ ಮೂಲಕ ಅಲ್ಲಿದ್ದ ಒಂದು ದ್ವೀಪದಲ್ಲಿ ಇಳಿತಾರೆ. ಪುಣ್ಯಕ್ಕೆ ಆ ದ್ವೀಪ ಇನ್ನೂ ಟೆರರಿಸ್ಟ್ ವಶ ಆಗಿರಲಿಲ್ಲ. ಪುಲ್ಹುಲೆ ಅನ್ನುವಂಥ ಒಂದು ದ್ವೀಪದಲ್ಲಿ ಇಳಿತಾರೆ. ಆ ದ್ವೀಪ ಟೆರರಿಸ್ಟ್ಗಳ ವಶದಲ್ಲಿರಲಿಲ್ಲ. ಭಾರತೀಯ ಸೈನ್ಯದ ಮೊದಲ ಸೈನಿಕ ಪ್ಯಾರಾಶೂಟ್ ಮೂಲಕ ಕೆಳಗಿಳಿದಾಗ ಮಾಲ್ಡೀವ್ಸ್ ಸಹಾಯ ಕೇಳಿ ಬರೀ 9 ಗಂಟೆಗಳಾಗಿತ್ತಷ್ಟೇ, 9 ತಾಸಾಗಿತ್ತು. ಅದಾದ ನಂತರ ಭಾರತೀಯ ಸೇನೆ ಬರೀ 9 ತಾಸಿನಲ್ಲಿ ಅಲ್ಲಿಗೆ ಬಂದಿದ್ದ ಎಲ್ಲ LTTE ಭಯೋತ್ಪಾದಕರನ್ನು ಹೊಡೆದಾಕ್ತು. ಕೆಲವರು ತಪ್ಪಿಸ್ಕೊಂಡು ಬೋಟ್ನಲ್ಲಿ ಹೋಗ್ತಾ ಇದ್ರು, ಅವರನ್ನು ಭಾರತೀಯ ನೌಕಾಪಡೆ ಬೆನ್ನತ್ಕೊಂಡು ಹೋಗಿ ಹೊಡೆದಾಕ್ತು. ಮತ್ತೆ ಮಾಲ್ಡೀವ್ಸನ್ನು ಅಬ್ದುಲ್ ಗಯೂಮ್ ಕೈಗೆ ಕೊಡಲಾಯಿತು. ಇದು ಆಪರೇಷನ್ ಕ್ಯಾಕ್ಟಸ್.
ನಾವು ಹಿಂಗೆ ಬಿಟ್ಟರೆ ಭಾರತದ ವಶ ಆಗಿಬಿಡುತ್ತೆ ಮಾಲ್ಡೀವ್ಸ್ ಅಂತ ಪ್ರಚಾರ ಮಾಡಿದ್ರಲ್ಲ. ಭಾರತ ಸಹಾಯಕ್ಕೆ ಬರದೇ ಇದ್ದರೆ LTTE ಭಯೋತ್ಪಾದಕರ ವಶ ಆಗಿರೋದು ಮಾಲ್ಡೀವ್ಸು. ಯಾವಾಗ? 1988 ಅಂಥ ಸಹಾಯವೊಂದನ್ನು ಭಾರತ ಮಾಲ್ಡೀವ್ಸ್ಗೆ ಮಾಡಿತ್ತು. 18 ತಾಸಿನಲ್ಲಿ ಸಹಾಯ ಕೇಳಿದ 18 ತಾಸಿನಲ್ಲಿ ಆಪರೇಷನ್ ಮಾಡಿ ಮುಗಿಸಿ ಮತ್ತೆ ಅವರ ದೇಶವನ್ನು ಅವ್ರ ಕೈ ಕೊಟ್ಟು ಭಾರತ ವಾಪಸ್ ಬಂತು. ಮತ್ತೆ ಅವರ ದೇಶವನ್ನು ಅವ್ರ ಕೈ ಕೊಟ್ಟು ಭಾರತ ವಾಪಸ್ ಬಂತು. ಕೃತಜ್ಞ ಜನ ಇವತ್ತು ನೀವು ಬಯಲ್ನಲ್ಲಿ ಶೌಚ ಮಾಡ್ತೀರಿ ಅಂತ ಟ್ವೀಟ್ ಮಾಡ್ತಾರೆ. ಯಾರೋ ಮಾಲ್ಡೀವ್ಸ್ನ ಜನಸಾಮಾನ್ಯರು ಮಾಡಿದ್ರೆ ಹಂಗೆ ಅನ್ನಿಸ್ತಿರಲಿಲ್ಲ, ಮಿನಿಸ್ಟರ್ಗಳು ಮಾಡ್ತಾರೆ. ದಟ್ ಹರ್ಟ್ಸ್. ಚಂದ ಇದೆ ಮಾಲ್ಡೀವ್ಸ್, ಇಲ್ಲ ಅಂತಲ್ಲ. ಬಟ್ ಮಾಲ್ಡೀವ್ಸ್ಗೆ ಹೋಗಿ ಬಂದು ಅನೇಕರು ನಾನು ಕೇಳಿದ್ದೀನಪ್ಪ, ನಾಟ್ ವರ್ತ್ ಇಟ್ ಅಂತಾರೆ. ಅಲ್ಲಿ ಹೋಗಿ ನೀವು ಖರ್ಚು ಮಾಡ್ತಿರಲ್ಲ, ಅದಕ್ಕೆ ತಕ್ಕನಾದ ಎಕ್ಸ್ಪೀರಿಯನ್ಸ್ ಅದಲ್ಲ ಅಂತಾರೆ. ನಾಟ್ ವರ್ತ್ ಇಟ್ ಅಂತ ಭಾಳ ಜನರನ್ನು ಕೇಳಿದ್ದೀನಿ ನಾನು. ಅನೇಕ ಸಲ ಅನ್ಕೊಂಡಾಗ ಸಲ ಹೋಗಿ ಬರ್ಬೇಕು ಮಾಲ್ಡೀವ್ಸ್, ಇಲ್ಲೇ ಇದೆ ಅಂತ ಅಂದ್ಕೊಂಡು ಕೇಳಿದಾಗ ಹೆಂಗಿದೆ ಮಾಲ್ಡೀವ್ಸ್ ಅಂದರೆ ನಾಟ್ ವರ್ತ್ ಇಟ್ ಅಂತಾರೆ. ಈಗ ಬಿಡಿ, ದೊಡ್ಡ ಅಭಿಯಾನನೇ ನಡೀತಾ ಇದೆ. ಸಾವಿರಾರು ಜನ ಮಾಲ್ಡೀವ್ಸ್ನ ಬುಕ್ಕಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿದ್ರಂತೆ. ತುಂಬ ಜನ ಟ್ವಿಟರ್ನಲ್ಲಿ ಹಂಚ್ಕೊತಾ ಇದ್ದಾರೆ, ನಾವು ಬುಕ್ಕಿಂಗ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ವಿ, ಬುಕ್ಕಿಂಗ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ವಿ ಅಂತ. ಫ್ಲೈಟ್ ಬುಕ್ಕಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ವೆಬ್ಸೈಟ್ಗಳು, ಈಸ್ ಮೈ ಟ್ರಿಪ್ ಥರದ ವೆಬ್ಸೈಟ್ಗಳ ಸಹ ಸಂಸ್ಥಾಪಕರು ಬಂದು ಹೇಳ್ತಾ ಇದ್ದಾರೆ, ನಾವು ಮಾಲ್ಡೀವ್ಸ್ನ ಎಲ್ಲ ಪ್ಯಾಕೇಜ್ಗಳನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ. ಮೇಕ್ ಮೈ ಟ್ರಿಪ್ನವರು ಏನೋ ಕ್ಯಾನ್ಸಲ್ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ, ಕನ್ಫರ್ಮ್ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.